ಎಲ್ಲರಿಗೂ ನಮಸ್ಕಾರ. ಅಕ್ಷರವೇಣಿ ಸಾಹಿತ್ಯ ವೇದಿಕೆ ಈ ವಾರದ ಕವನ ವಾಚನ ಸ್ಪರ್ಧೆ. ವಿಷಯ ಬದುಕು ಒಂದು ಪ್ರಶ್ನೆ. ವಾಚನ ಮಾಡುತ್ತಿರುವವರು ಶ್ರೀವಾಣಿ ಎಂವಿ, ಆರಗದ್ದೆ, ಆನೇಕಲ್ ತಾಲೂಕು, ಬೆಂಗಳೂರು. ಬದುಕು ಒಂದು ಜಟಕಾ ಬಂಡಿ, ಸಾಗುತ್ತಿಯವು ಹಲವು ನೆನಪುಗಳ ಹರಡಿ. ಬದುಕು ಒಂದು ಜಟಕಾ ಬಂಡಿ, ಸಾಗುತ್ತಿಯವು ನಾವು ಹಲವು ನೆನಪುಗಳ ಹರಡಿ. ಕಷ್ಟ ಸುಖಗಳ ಜೊತೆಗೂಡಿ ಹಲವು ಕಾಯಕಗಳ ಮಾಡುವೆವು ಒಟ್ಟುಗೂಡಿ. ಕಷ್ಟ ಸುಖಗಳ ಜೊತೆಗೂಡಿ ಹಲವು ಕಾಯಕಗಳ ಮಾಡುವೆವು ಒಟ್ಟುಗೂಡಿ. ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಇವುಗಳ ಸಮಾನ ಸ್ವೀಕಾರ ಆಗುವುದು ಜೀವನ ಸಂತೋಷಕರ. ಇವುಗಳ ಸಮಾನ ಸ್ವೀಕಾರ ಆಗುವುದು ಜೀವನ ಸಂತೋಷಕರ. ಸೋಲೆ ಗೆಲುವಿನ ಮೆಟ್ಟಲಾಗಬೇಕು, ಗೆದ್ದಾಗ ಪಡಬಾರದು ಅಹಂಕಾರ. ಸೋತಾಗ ಎದುರಿಸಬೇಕು ಹಲವು ಸವಾಲುಗಳ, ಅದರಿಂದ ಪಡೆಯಬಹುದು ಉತ್ತಮ ಅನುಭವಗಳು. ಸೋಲೆ ಗೆಲುವಿನ ಮೆಟ್ಟಲಾಗಬೇಕು, ಗೆದ್ದಾಗ ಪಡಬಾರದು ಅಹಂಕಾರ. ಸೋತಾಗ ಎದುರಿಸಬೇಕು ಹಲವು ಸವಾಲುಗಳ, ಅದರಿಂದ ಪಡೆಯಬಹುದು ಉತ್ತಮ ಅನುಭವಗಳು. ಬದುಕು ಒಂದು ಪ್ರಶ್ನೆ ಕೋಟಿ, ನಮ್ಮ ಹುಟ್ಟು ಸಾವುಗಳು ವಿಧಿಯಾಟ. ಏಳು ಬೀಳುಗಳು ಹಾವು ಏಣಿಯಾಟ, ಜೀವನ ಸಾಗುವುದು ಚದುರಂಗದಾಟ. ಬದುಕು ಒಂದು ಪ್ರಶ್ನೆ ಕೋಟಿ, ನಮ್ಮ ಹುಟ್ಟು ಸಾವುಗಳ ವಿಧಿಯಾಟ. ಏಳು ಬೀಳುಗಳು ಹಾವು ಏಣಿಯಾಟ, ಜೀವನ ಸಾಗುವ ರೀತಿ ಚದುರಂಗದಾಟ. ಧನ್ಯವಾದಗಳು. ಈ ಕವನದಲ್ಲಿ ಕವಯಿತ್ರಿಯವರು ಬದುಕನ್ನು ಜಟಕಾಬಂಡಿ, ಹಾವು ಏಣಿಯಾಟ ಮತ್ತು ಚದುರಂಗದಾಟಗಳಿಗೆ ಹೋಲಿಸಿ ಜೀವನದ ಏರಿಳಿತಗಳನ್ನು ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ. ಸುಖ ದುಃಖ, ಸೋಲು ಗೆಲುವು ಇವೆಲ್ಲವೂ ಜೀವನದ ಅವಿಭಾಜ್ಯ ಭಾಗಗಳಾಗಿದ್ದು, ಅವನ್ನು ಸಮಚಿತ್ತದಿಂದ ಸ್ವೀಕರಿಸಿದಾಗಲೇ ಬದುಕು ಸುಂದರವಾಗುತ್ತದೆ ಎಂಬ ಸಂದೇಶವನ್ನು ಕವನ ನೀಡುತ್ತದೆ. ವಿಶೇಷವಾಗಿ ಸೋಲನ್ನು ಗೆಲುವಿನ ಮೆಟ್ಟಿಲಾಗಿಸಿಕೊಳ್ಳಬೇಕು ಮತ್ತು ಗೆದ್ದಾಗ ಅಹಂಕಾರ ಪಡಬಾರದು ಎಂಬ ಭಾವನೆ ಅತ್ಯಂತ ಪ್ರೇರಣಾದಾಯಕವಾಗಿದೆ. ಒಟ್ಟಿನಲ್ಲಿ ಕವಯಿತ್ರಿ ಶ್ರೀವಾಣಿ ಎಂವಿ ಅವರ ಈ ಕವನ ಜೀವನವೆಂಬ ಚದುರಂಗದಾಟದಲ್ಲಿ ಧೈರ್ಯ, ಸಹನೆ ಮತ್ತು ಸಮತೋಲನವೇ ಯಶಸ್ಸಿನ ಗುಟ್ಟು ಎಂಬ ಸುಂದರ ಸಂದೇಶವನ್ನು ನೀಡುತ್ತದೆ. ಕವಯಿತ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇದು ಅಕ್ಷರವೇಣಿ ಸಾಹಿತ್ಯ ವೇದಿಕೆಯ ಕೊಡುಗೆ. ಇಂತಹ ಇನ್ನಷ್ಟು ಕವನ ವಾಚನದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.